ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟೊಂದು ರುಚಿಯಾಗಿರುವಂಥ ನಮ್ಮ ಮಂಗಳೂರು ಶೈಲಿಯ ಒಣಮೀನು ಸಾರು ಮಾಡಿದ್ದೇನೆ. ಅದಕ್ಕೆ ಅಳಸಂಡೆ ಕಾಳನ್ನು ನೆನೆಸಿ ಹಾಕಬೇಕು. ಸೂಪರಾಗಿ ಇರ್ತದೆ. ಎಲ್ಲರೂ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡುವಂಥ ಸಾರು ಅಂತ ಹೇಳಿದರೆ ಅದು ಮಂಗಳೂರಿನ ಒಣಮೀನು ಸಾರು, ಡ್ರೈ ಫಿಶ್ ಕರಿ. ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಕೊಲತರು ಮೀನನ್ನು ತಗೊಂಡಿದ್ದೇನೆ. ನಾವು ನುಂಗೆಲ್ ಮೀನು ಅಂತ ಹೇಳ್ತೇವೆ ಇದಕ್ಕೆ. ಇದರ ತಲೆ ಭಾಗ ಮತ್ತು ಬಾಲದ ಭಾಗವನ್ನು ತೆಗೆದು ಇದನ್ನು ನೀರಲ್ಲಿ ನಾವು ಇಡಬೇಕು. ಆಗ ಉಪ್ಪಿನ ಅಂಶವನ್ನು ಬಿಡ್ತದೆ. ಮೀನು ಕೂಡ ತುಂಬ ಫ್ರೆಶ್ ಉಂಟು. ಹಾಗೆ 1 ಟೊಮೆಟೊ, ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಹಳಸಂಡೆ ಕಾಳನ್ನು ಕೂಡ ಹಾಗೆ ನಾನು ನೀರಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೇನೆ. ಈ ರೀತಿ ನೆನೆದ್ರೆ ಬೇಗ ಬೇಯ್ತದೆ ಮತ್ತು ತುಂಬ ರುಚಿಯನ್ನು ಕೊಡ್ತದೆ ಈ ಡ್ರೈ ಫಿಶ್ಗೆ ಇದು. ಮಸಾಲೆಗೆ ನಾನಿಲ್ಲಿ 18 ಮೆಣಸಿನ್ಕಾಯಿ ಮಿಕ್ಸ್ ತಗೊಂಡಿದ್ದೇನೆ. ಬ್ಯಾಡಗಿ ಮತ್ತು ಗಿಡ್ಡೆ ಮೆಣಸಿನ್ಕಾಯಿ, 2.5 ಸ್ಪೂನು ಕೊತ್ತಂಬರಿ ಬೀಜ, 3/4 ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ, 1/4 ಸ್ಪೂನು ಕಾಳುಮೆಣಸು, 2 ಚಿಟಿಕೆ ಓಂಕಾಳು, 2 ಚಿಟಿಕೆ ಮೆಂತೆ. ಇದನ್ನೆಲ್ಲ ನಾನು ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸಣ್ಣ ಗಾತ್ರದ ಹುಣಸೆಹಣ್ಣು, ಅರ್ಧ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ, ಅರಶಿನ, ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ಈಗ ಮೊದಲಿಗೆ ನಾವು ಅಳಸಂಡೆ ಕಾಳನ್ನು ಬೇಯಿಸ್ಕೋಬೇಕು. ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಹಾಗೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕಿ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಕಾಳು ಬೆಂದಿರ್ತದೆ ನೋಡಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಟೊಮೆಟೊವನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ನಾವು ಬೇಯಿಸಬೇಕು. ಈಗ ಕಾಳು ಬೆಂದಿರ್ತದೆ ನೋಡಿ, ಕಾಳು ಬೆಂದಿದೆ. ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಉಪ್ಪು ಹಾಕಬಾರ್ದು, ಯಾಕಂದರೆ ಡ್ರೈ ಫಿಶಲ್ಲಿ ಆಲ್ರೆಡಿ ಉಪ್ಪಿರ್ತದೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಯಾವ ರೀತಿ ಹದ ಬೇಕು ನೋಡಿ ಆ ರೀತಿ ನಾವು ಹದ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಹದ ಮಾಡ್ಕೊಳ್ಳುವ. ಬಾಯಿಗೆ ರುಚಿ ಕೊಡುವಂಥ ಒಂದು ಸಾರು ಇದು, ಒಣಮೀನಿನ ಸಾರು ಅಂತ ಹೇಳಿದರೆ. ಇದನ್ನೊಮ್ಮೆ ಈಗ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಫಿಶನ್ನು ಯಾವಾಗಲೂ ಮಸಾಲೆ ಕುದೀಲಿಕ್ಕೆ ಇಡುವಾಗಲೇ ನಾವು ಅದನ್ನು ಬೇಯಿಸಬೇಕು ಅದಕ್ಕೆ ಹಾಕಿ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫಿಶನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಸಾಲೆಯೊಂದಿಗೆ ಇದು ಬೇಯಬೇಕು. ಆಗ ಒಳ್ಳೆ ರುಚಿಯನ್ನು ಕೊಡ್ತದೆ, ಉಪ್ಪಿನ ಅಂಶವನ್ನು ಕೂಡ ಬಿಡ್ತದೆ. ಮತ್ತೆ ಏನಾದರೂ ಉಪ್ಪು ಕಡಿಮೆ ಇದ್ದರೆ ನಾವು ಹಾಕ್ಕೋಬೋದು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಬನ್ನಿ, ಈಗ ಕುದೀತಾ ಉಂಟು ನೋಡಿ ಸಾರು. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ರುಚಿಯಾದ ನುಂಗೆಲ್ ಮೀನಿನ ಸಾರು ರೆಡಿಯಾಗಿದೆ, ಡ್ರೈ ಫಿಶ್ ಕರಿ. ಈಗ ನಾವು ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಮೀನು ಚೆನ್ನಾಗಿ ಬೆಂದಿದೆ. ಇದು ಉಪ್ಪು ಏನಾದರೂ ಕಡಿಮೆ ಇದ್ದಲ್ಲಿ ನಾವೀಗ ಹಾಕ್ಕೊಳ್ಬೋದು. ಉಪ್ಪು ಕಡಿಮೆ ಇದೆ, ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಒಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಒಮ್ಮೆ ಇದು ಚೆನ್ನಾಗಿ ಕುದಿಬೇಕು. ಉಪ್ಪು ಹಾಕಿದ ಮೇಲೆ ಯಾವಾಗಲೂ ಸಾರು ಚೆನ್ನಾಗಿ ಕುದಿಬೇಕು. ರುಚಿಯಾದ ಒಂದು ಒಣಮೀನಿನ ಸಾರು ನೋಡಿ, ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಿ. ಮೀನು ಕೂಡ ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ತುಂಬ ಫ್ರೆಶ್ ಮೀನು. ಆಗ ಸಾರು ಕೂಡ ತುಂಬಾ ರುಚಿಯಾಗಿ ಇರ್ತದೆ. ಮತ್ತು ಈ ರೀತಿ ಒಂದು ಸಾರು ಮಾಡಿದಾಗ ನಮಗೆ ರಾಗಿ ಮುದ್ದೆ, ಅನ್ನ, ನಮ್ಮ ಕುಚ್ಚಲಕ್ಕಿಗಂತೂ ಸೂಪರ್ ಕಾಂಬಿನೇಷನ್. ವೈಟ್ ರೈಸಿಗೂ ತುಂಬಾ ಚೆನ್ನಾಗಿರ್ತದೆ. ನಮ್ಮ ಮಂಗಳೂರು ಸ್ಪೆಷಲ್ ಡ್ರೈ ಫಿಶ್ ಸಾರು. ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.